ನಮಸ್ಕಾರ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರೇಮಠ್. ಇವತ್ತು ಆಮವಾತ ಬಗ್ಗೆ ಮಾತಾಡೋಣ. ಆಮವಾತ ಇಸ್ ನಥಿಂಗ್ ಬಟ್ ರೊಮಟಾಯ್ಡ್ ಆರ್ಥರೈಟಿಸ್. ನಾನು ನಿಮಗೆ ಆಗಲೇ ಸಂಧಿವಾತ ಬಗ್ಗೆನೂ ಹೇಳಿದ್ದೀನಿ. ಸಂಧಿವಾತ ಮತ್ತು ಆಮವಾತ ಒಳಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ಮಾಡರ್ನ್ ಹೇಳ್ತಾರೆ ಅದನ್ನು ಏನೋ ಆಸ್ಟಿಯೋ ಆರ್ಥರೈಟಿಸ್ ಮತ್ತು ರೊಮಟಾಯ್ಡ್ ಆರ್ಥರೈಟಿಸ್ ಅಂತ. ಏನು ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ? ಸಂಧಿವಾತ ಒಳಗಡೆ ಒಂದು ಸ್ಪೆಸಿಫಿಕ್ ಜಾಯಿಂಟ್ಸ್ ಪೇನ್ ಇರುತ್ತೆ. ಅದು ಏನಂದರೆ ಲಾರ್ಜ್ ಜಾಯಿಂಟ್ಸ್. ಅಂದರೆ ನಾವು ನೀ ಜಾಯಿಂಟ್ ಹೇಳ್ತೀವಿ, ಯೂಶ್ವಲಿ ನೀ ಜಾಯಿಂಟ್ ಬರುತ್ತೆ. ನಾವು ಹಿಪ್ ಜಾಯಿಂಟು ನಾವು ಕೆಲವೊಂದು ಸರಿ ಕಂಡೀಷನ್ ಡಿಪೆಂಡ್ ಮೇಲೆ ನಾವು ತಿಳ್ಕೊತೀವಿ. ಅದನ್ನು ಹಿಪ್ ಜಾಯಿಂಟಲ್ಲೂ ನಾವು ಕೆಲವೊಂದು ಸರಿ ಸಂಧಿವಾತ ಅಂತ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಹೀಗೆ ಆಮವಾತ ಅಂದ್ರೇನು, ಯಾಕದು ಆಮವಾತ ಅಂತ ಕರೀತಾರೆ, ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟ್ ನಾನು ಏನಂದರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಒಂದು ಸಿಂಗಲ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನೇನಂತ. ಅದು ಮಾಡರ್ನ್ ಕೋರಿಲೇಷನ್ ಅಂತ ನಾವು ತೊಗೊತೀವಿ. ರೊಮಟಾಯ್ಡ್ ಆರ್ಥರೈಟಿಸ್ ಅದೇನಾಗುತ್ತೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅವರು ಹೇಳ್ತಾರೆ. ಓಕೆ, ರೊಮಟಾಯ್ಡ್ ಆರ್ಥರೈಟಿಸ್ ನಾವು ಅದನ್ನೇ ಆಮವಾತ ಅನ್ನೋದು ನಮ್ಮ ಕಾನ್ಸೆಪ್ಟಲ್ಲಿದೆ. ಆಮವಾತ ಏನಂದರೆ ಸ್ಮಾಲರ್ ಜಾಯಿಂಟ್ಸ್ ಅಂದರೆ ಇಲ್ಲ ಹೀಗೆ ಇದೇನು ಇಂಟ್ರಫೆರೆನ್ಜಿಯಲ್ ಜಾಯಿಂಟ್ಸ್ ಅಂತೀವಿ. ಓಕೆ, ಈ ಥರ ಸ್ಮಾಲರ್ ಜಾಯಿಂಟ್ಸಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತು ಮಾರ್ನಿಂಗ್ ಸ್ಟಿಫ್ನೆಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಮಡ್ಚೋಕ್ಕಾಗಲ್ಲ, ಭಾಳ ಸ್ಟಿಫ್ನೆಸ್ ಆಗಿಬಿಡುತ್ತೆ. ಇವೆಲ್ಲ ಅದರದ್ದು ಆಮವಾತದ ಕಂಡೀಷನ್ನಲ್ಲಿರುವಂಥ ಒಂದಿಷ್ಟು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ದೆನ್ ಈಗ ಏನು ಸ್ಮಾಲರ್ ಜಾಯಿಂಟ್ಸಲ್ಲಿ ಅಷ್ಟೇ ಇರುತ್ತಾ, ಏನು ಲಾರ್ಜ್ ಜಾಯಿಂಟ್ಸಲ್ಲಿ ಇರಲ್ವಾ ಅಂತಂದು ನಾವು ಹೇಳ್ಬೋದು. ಇಲ್ಲ, ಎಲ್ಲ ಜಾಯಿಂಟ್ಸಲ್ಲೂ ಇರುತ್ತೆ, ಬಟ್ ಆಮವಾತದಲ್ಲಿ ಮೇನ್ಲಿ ಸ್ಮಾಲರ್ ಜಾಯಿಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಮಾರ್ನಿಂಗ್ ಸ್ಟಿಫ್ನೆಸ್ ತುಂಬ ಏನೋ ನೋಟಿಸೇಬಲ್ ಸಿಂಪ್ಟಮ್ ಅಂತ ನಾವು ಹೇಳ್ಬೋದು, ಇಲ್ಲ ಸೈನ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಈಗ ದೆನ್ ನೆಕ್ಸ್ಟ್ ಅದು ಈವನ್ ಶೋಲ್ಡರ್ ಜಾಯಿಂಟ್ಗೂ ಆಗುತ್ತೆ. ಆಮೇಲೆ ಎಲ್ಬೋ ಜಾಯಿಂಟ್, ದೆನ್ ನೆಕ್ಸ್ಟ್ ರಿಸ್ಟ್ ಜಾಯಿಂಟ್, ಆಮೇಲೆ ನೀ ಜಾಯಿಂಟ್, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಲ್ ಜಾಯಿಂಟ್ಸ್ ಕವರ್ ಮಾಡ್ಕೊಂಡ್ಬಿಡ್ತದೆ ಆಮೇಲೆ. ಓಕೆ, ಇನ್ ದ ಎಂಡ್ ಸ್ವ್ಯಾನ್ ನೆಕ್ ಡಿಫಾರ್ಮಿಟಿ ಅಂತಲೂ ಹೇಳಿದ್ದಾರೆ ಮಾಡರ್ನ್ ಕಂಡೀಷನಲ್ಲಿ. ಅಂದರೆ ಏನು ಫಿಂಗರ್ಸ್ ಇರುತ್ತಲ್ಲ, ಒಂಥರ ಸ್ವ್ಯಾನ್ ನೆಕ್ ಆದಂಗೆ ಆಗಿಬಿಡುತ್ತೆ. ಈ ಶೇಪಲ್ಲಿ ಬಂದಿರುತ್ತೆ, ಎಸ್ ಶೇಪ್. ಈಗ ಸ್ವ್ಯಾನ್ ನೆಕ್ ಹೇಗಿರುತ್ತಲ್ಲ ಆ ಶೇಪಲ್ಲಿ ಫಿಂಗರ್ಸ್ ಬಂದುಬಿಟ್ಟಿರುತ್ತೆ. ಇದು ಏನು ಸಿವಿಯರ್ ಸ್ಟೇಜ್ ಅದು ಆಮವಾತದ್ದು. ಓಕೆ, ಏನಂತಂದರೆ ದೆನ್ ನೆಕ್ಸ್ಟ್ ಇದ್ರದ್ದು ಟ್ರೀಟ್ಮೆಂಟ್ ಹೇಳ್ಬೇಕಂತಂದರೆ, ನಮ್ಮದು ಯೂಶ್ವಲಿ ಏನಿರುತ್ತೆ ರಕ್ತಮೋಕ್ಷಣ, ದೆನ್ ಯುದ್ಧಕರ್ಮ, ಅಗ್ನಿಕರ್ಮ. ಏನು ಇವರೆಲ್ಲದಕ್ಕೂ ಇದು ಒಂದೇ ಹೇಳ್ತಾರೆ, ಹೌದು, ಆದರೆ ಪಾಯಿಂಟ್ಸ್ ಬೇರೆ ಬೇರೆ ಇರುತ್ತೆ. ಎಲ್ಲಿ ಯುದ್ಧಕರ್ಮ ಮಾಡ್ತೀವಿ, ಎಲ್ಲಿ ಅಗ್ನಿಕರ್ಮ ಮಾಡ್ತೀವಿ, ರಕ್ತಮೋಕ್ಷಣ ಎಲ್ಲಿ ಮಾಡಬೇಕು, ಯಾವ ಕಂಡೀಷನ್ನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಮಾಡ್ತೀವಿ. ಓಕೆ, ಆಮೇಲೆ ಓರಲ್ ಟ್ರೀಟ್ಮೆಂಟ್ ಇರುತ್ತೆ. ದೆನ್ ನಾವು ಅವ್ರ ಕಂಡೀಷನ್ ನೋಡ್ಕೊಂಡು ಪಂಚಕರ್ಮವನ್ನು ಮಾಡಿಸ್ಬೋದು. ಓಕೆ, ಥ್ಯಾಂಕ್ ಯು. ಇದೆಲ್ಲ ಆಮವಾತದ ಬಗ್ಗೆ ಹೇಳಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.